ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ನಾವಿವತ್ತು ಬಾವ್ಯಾಳ ಗ್ರಾಮ ಪಂಚಾಯಿತಿಯ ಊರೊಳಗೆ ಅದೇವು. ಏನಪ್ಪ ಅಂತಂದ್ರೆ ಈ ಬಾವ್ಯಾಳ ಗ್ರಾಮ ಪಂಚಾಯಿತಿ ಅವರ ಇಷ್ಟು ದಿನ ಆದರೂ ಉದ್ಯೋಗ ಕೂಲಿ ಅಂತೇಳಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಯಾರಿಗೂ ಕೊಟ್ಟಿಲ್ಲ. ಇಷ್ಟು ತಿಂಗಳಾದರೂ ಕೊಟ್ಟಿಲ್ಲ. ಇವಾಗ ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡಕತ್ತಿದ್ರು ಇವ್ರು 6 ಮಂದಿನ. ಅದು ಏನು ಮಾಡಿಬಿಟ್ಟಿದ್ದಾರೆ ಇವ್ರ, ನಿನ್ನೆ 6 ಗಂಟೆಗೆ ವರ್ಕ್ ಲಿಸ್ಟ್ ತೆಗೆದಾರ. ಅದ್ರಾಗ ಎಷ್ಟು ಮಂದಿ ಎಷ್ಟು ಹಾಕ್ಬೇಕು ಅನ್ನೋದು ಮಾಹಿತಿ ಕೊಟ್ಟಿಲ್ಲ. ಬೆಳಕು ಹಾಕೊಡ್ಕ ಅವ್ರಿಗೆ ಯಾರ್ಯಾರು ಬೇಕಲ್ಲ ಅವ್ರವ್ರ ಮನೆಗೆ ಹೋಗಿ ಕರ್ಕೊಂಬಂದ ದಗದ್ ಹಚ್ಚಿದಾರೆ. ಈಗ ಇಲ್ಲೇ ದಗದ್ ಹಚ್ಚಿರ ಏನಾದ, ಆ ಕರ್ಕೊಂಬಂದು ಮಂದಿ ಯಾರು ಸುದ್ದ ಹಚ್ಚಾರ ಅದು ಇಲ್ಲ. ಅದ್ರಾಗ 40 ಮಂದಿ ಕೆಲಸಕ್ಕೆ ಹಚ್ಚಾರು, ಇಲ್ಲಿ 10-15 ಮಂದಿ ಕುಣಿಸಿದಾರ. ಕೇಳಿದ್ರೆ ಏನಂತಾರ ಅವ್ರು, ನಮ್ದು KYC ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರು. ಮತ್ತು ಇವ್ರನ್ನ ಯಾಕೆ ಕರ್ಕೊಂಬರ್ಬೇಕು? ಇವರು ಅಲ್ಲಿ DHD ಕಂಪ್ನಿ ಐತಿ, ಇಲ್ಲಿ ದುಡಿಯಾಕ ಹೊಂಟಿದ್ರು ಅವ್ರು ಒಂದು ದಿವ್ಸಕ್ಕೆ 800. ನಮ್ಮ ಉದ್ಯೋಗ ಖಾತ್ರಿ ಯೋಜನೆ 100 ಹಜರಿ ಕಳ್ಕೊಬಾರ್ದನ್ನು ಆ ವಿಶ್ವಾಸಕ್ಕೆ ಇವ್ರು ಇಲ್ಲಿ ಬಂದು ನಿಂತಾರು. ಇವ್ರು ಕೊಡಕ್ಕೆ ತಯಾರಿಲ್ಲ. ಈಗ DHD ಕಂಪ್ನಿದು 800 ರೂಪಾಯಿ ಪಗಾರ ಹೋಯ್ತಾ. ಈಗ ಇಲ್ಲಿ ಇವ್ರಿಗೆ NMRದು ಅಮೌಂಟು ಇಲ್ಲ. ಇವ್ರಿಗೆ ಅಮೌಂಟ್ ಯಾರು ಕೊಡ್ತಾರು? ಇವ್ರ ಅವ್ರು ಹಾಕೋರು, ಅವ್ರು ಬಂದಾರ, ಅವ್ರು ಏನು ರೆಸ್ಪಾನ್ಸ್ ಮಾಡೋರ. ಈಗ ಗ್ರಾಮ ಪಂಚಾಯತಿ PDO ಅವರು ಇಲ್ಲ, ಮತ್ತು ಇಲ್ಲಿ ಕ್ಲರ್ಕ್ ಅವರು ಇಲ್ಲ, ಸೆಕ್ರೆಟರಿ ಇಲ್ಲ, ಯಾರೂ ಇಲ್ಲ. ಇವ್ರನ್ನ ಈ ಥರ ದುಡಿಯಾಕೆ ತಂದು ಬಿಟ್ಟಿದ್ದಾರೆ. ಇಲ್ಲಿ ಯಾರ್ಯಾರು ಅನಾಹುತ ಆತಂದ್ರೆ ಯಾರು ಜವಾಬ್ದಾರಿ? ಇಲ್ಲಿ ಯಾವುದೋ ಥರ ಮುನ್ನೆಚ್ಚರಿಕೆನೂ ತೊಗೊಂಡಿಲ್ಲ. ಇವ್ರು ಹೆಂಗೆ ಬೇಕಾಬಿಟ್ಟು ಕೆಲಸ ಮಾಡತ್ತಾರೋ ಇವ್ರು ಬಗ್ಗೆ ಕಳಿಬೇಕಂತ ಹೇಳ್ತೇವೆ. ಈಗೇನು ಇವ್ರದ್ದು 15 ಮಂದಿ ಅದಾರಲ್ಲ, ಇವ್ರದ್ದು ಇವತ್ತಿನ ದಿನದ ಪೇಮೆಂಟ್ ಎಲ್ಲ PDO ಮೇಡಮ್, ಕ್ಲರ್ಕ, ಸೆಕ್ರೆಟ್ರಿ ಇವ್ರು 3 ಮಂದಿ ಕೂಡಿ ಕೊಡ್ಬೇಕಂತ ಇವ್ರು ಒತ್ತಾಯ್ತಿ. ಈಗ ಏನಾರ ಈ ಅಮೌಂಟ್ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾಳೆ ಗ್ರಾಮ ಪಂಚಾಯತಿ ಕದಾಗಾಗಿ 15 ಮಂದಿ ರೆಡಿ ಅದಾರ. ಈ ಕೆಲಸ ಮಾಡ್ಸೋರು 40 ಮಂದಿ ಮಾಡ್ಲವ್ರು, ಅವರು ನಮ್ಮ ಊರವ್ರು ಅವ್ರು ಬಿಡಿಸ್ಬಾರ್ದಂತ ಇವ್ರು ಧಾರಾಳ ಮನಸ್ಸಿನಿಂದ ಅಂತಾರೆ. ಈಗ ಅವ್ರು ಮಾಡ್ಲಿ, ಇವ್ರ ಪೇಮೆಂಟ್ ಯಾರು ಕೊಡೋಣ? ಇವ್ರು ಕೊಡ್ತಾ ಇಲ್ಲ. ಇವ್ರು ಪೇಮೆಂಟ್ ಕೊಡಿಸ್ಬೇಕಂತೇಳಿ ನಾವು ಇವ್ರು ಎಲ್ಲರೂ ಆಗ್ರಹ ಮಾಡತ್ತಾರು. ಪಂಚಾಯತ್ ಹೋಗೋ PDO ಮೇಡಮ್, ಸೆಕ್ರೆಟರಿ ಯಾರೂ ಬಂದಿಲ್ಲ. ಇದನ್ನು ಬರೀ ಒಬ್ಬ ಅವ್ರದ್ದು D ದರ್ಜೆ ನೌಕರಿಗೆ ಕೊಟ್ಟು ಬಿಟ್ಟಿದ್ದಾರೆ ಹಿಂಗೆ ಕೆಲಸ. ಈ ಒಳ್ಳೆ ಕೆಲಸ ಅವ್ರು ಕೊಟ್ಟು ಅವ್ರು ಮುಂದಾಳತು ವಯಸ್ಸ ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲೇನಿಲ್ಲ, ಗ್ರಾಮ ಪಂಚಾಯತಿ PDO ಮ್ಯಾಗ ದೊಡ್ಡ ಎಲ್ಲ ಈಗೇನಿಲ್ಲ, ಗ್ರಾಮ ಪಂಚಾಯತಿಗೆ ಹೋಗ್ತಾರೋ ಅಲ್ಲಿ PDO ಇರ್ತಾರೋ ಇಲ್ಲೋ ನೋಡ್ರು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಂಡು ಬರೀ ಇವರು. ಬಂದವು ನಮ್ಮ ಬಂದಿಲ್ಲ ಮೇಡಮ್ ಸರ್. ಮತ್ತೆ ಹೆಂಗೆ ಪಂಚಾಯತಿ ಈಗ ನಾ ಈಗ ಎಲ್ಲಾರ್ದು KYC ಮಾಡ್ತಾನೆ ಮಾಡಿ ಅಪ್ಲೋಡ್ ಮಾಡಿ ಅಂದ್ರೆ 24 ತಾಸು ಅಪ್ಲೋಡ್ ಆತಂದ್ರೆ ನಾನು ಮುಂದೆ ಅವರು ಎಲ್ಲಾರು ಈಗ ಆಲ್ರೆಡಿ KYC ಆಗ್ಯಾವ್ರೆ. ಈಗ ಎಲ್ಲಾರು KYC ಆಗ್ಯಾವ್ರೆ. ಈಗ ಫೇಸ್ ಮಿಸ್ ಮ್ಯಾಚ್ ಅಂತ ಬರತ್ತಾರ ಅವರು. ಫೇಸ್ ಮಿಸ್ ಮ್ಯಾಚ್ ಬರೋಣ ಏನಂದಾರು, ಈಗ ಇನ್ನೊಮ್ಮೆ ಅವ್ರು KYC ಮಾಡೋಣತ್ತಾರ. KYC ಮಾಡ್ತಾನ್ರೆ, KYC ಮಾಡಿ ಅಪ್ಲೋಡ್ ಮಾಡ್ತಾನ್ರೆ. ಅಪ್ಲೋಡ್ ಮಾಡಿ ಅಂತಾರೆ 24 ತಾಸು ಬೇಕಂತಾರ. ಅದ ನಾಳೆ ಮುಂಜಾನೆ ಅವರು ಬರ್ತಾವ ಫೋಟೋಗಳು. ಈಗ ಅವ್ರು 800 ತಗದಾಬಿಟ್ಟು ಬಂದಾರ. ಏನ್ ಮಾಡ್ಬೇಕು ಈಗ? ಉದ್ಯೋಗ ಖಾತ್ರಿ ಸಿಸ್ಟಮ್ ಹಂಗ್ ಮಾಡ್ಯಾರ್ರಿ. ಹಾಕೊಡ್ತೀರೋ ಅವ್ರಿಗೆ ಇವತ್ತಿಂದ ಹಜರಿ ಬೀಳಲ್ಲ ಅಂದ್ರೆ ಹಾಕಾಕ ಬರ್ಲೋರು. ನೀವ್ ಏನ್ ಮಾಡ್ತೀವಿ ಗೊತ್ತಿ, ಇವತ್ತು ಹಜರಿ ಹಾಕಬೇಕು. ಈಗ ಖಾಲಿ ಏನ್ ನಾ ಬಾಳೆಗಿಟ್ ಬಂದಾರಿ ಅವ್ರ ಮನೆ ಕೆಲಸ, ಒಟ್ಟು ಮನೆ ಕೆಲಸ, ಈ ಕೆಲಸ ಬಿಟ್ಟು ಬಂದಾರ. ಅದಕ್ಕಾಗಿ ನಾನು ಮಾಡಿ ಕೆಲ್ಸಕ್ಕೆ ಹಚ್ಬೇಕಂತೇಳಿ ನಾನು ಅದನ್ನ ಮಾಡತ್ತಾನೆ. ಅದಕ್ಕಾಗಿ KYC ಮಾಡತ್ತಾನ. ಶಿವಾನಂದ ಪರ್ಸನ್ ಅವ್ರ ಈಗೆಲ್ಲ ಅದು ಏನ್ ಗೈಡ್ಲೈನ್ಸ್ ಈಗ ಅವ್ರು ಏನಂದ್ರು, KYC ಮಾಡಿ ಅಪ್ಲೋಡ್ ಮಾಡು 24 ತಾಸು ನಾಳೆ ಬರ್ತೈತೆ ಅಂದ್ರ ನಾಳೆ ಮಟ್ಟ ಏನು ಮಾಡಕ ಬರಲ್ಲ. ಮಾಡೋರ್ ಮಾಡ್ಲಿ, ಚಾಲು ಮಾಡಿದ ಈಗ ಬೇಡ ಅಂದ್ರೆ ಎಲ್ಲ ನಂಗೇನು ಅವಶ್ಯ ಇಲ್ಲ. ಮಾಡೋಂಗ್ ಮಾಡತ್ತನ್ನ ಈಗ ಇವ್ರು ಮಾಡ್ತಾರ ಮಾಡ್ಲಿ. ಇವ್ರು ನಾಳೆ ಬರಲಿಲ್ಲ ಅಂದ್ರೆ ಸ್ಟಾಪ್ ಇಡ್ಬೇಕು. ನಮಗ್ ವರ್ಷಕ್ಕೆ 100 ಕೂಲಿ ಕೊಡ್ಬೇಕು. ಐತೆ ಅವ್ರ ಸಂಬಂಧ ಹುಟ್ಟಿದಾರ ಮುಡ್ದ ಅವ್ರ ಪಗಾರ ನಿಮ್ ಪಗಾರ ಅವ್ರು ಕೊಡ್ತಾರ ಮುಂಜಾನ. ಅವ್ರ ಹೆಸರು ಕೆಲಸ ಮಾಡೋಣ ಯಾರು ಬರ್ಲಿಲ್ಲ. ಮತ್ ಶಿವಾನಂದ್ ಕಳ್ಸನ್ ಅವ್ರು ನೀನ್ ಫೋನ್ ಹಚ್ಚ ಎಷ್ಟೊತ್ತಿದ್ರು ನಾಳೆ ಚಾಲು ಮಾಡೋಣ ಅಂತ ಹೇಳಿ NMR ಹಾಕಿದಾನ. ಈಗ ಏನ ಬಂದದ್ ಬರ್ಲ ಅಂತ ಹೇಳಿ ಸಂಬಂಧ ಇಲ್ರಿ. ಮೇಲಾಧಿಕಾರಿಗಳ ಆದೇಶದ ಮೇರೆಗೆನ ಮೇಲಾಧಿಕಾರಿ ಅವ್ರು ಹೇಳಾನ ಎಲ್ಲಾರನು ಕರೆಸಿ ಮೀಟಿಂಗ್ ಮಾಡಿ ಮಾಡೋಣ. ಯಾರು ಅತಿ ವರ್ಷ ಎಷ್ಟು ಕೂಲಿ ಕೊಟ್ಟಾರ ನಮ್ಗ? ಪಂಚಾಯತ್
ಹೋಗಿತ್ತೆ ಈಗ ಈ ವರ್ಷ ಇದು ಒಂದೇ ಸ್ಟಾರ್ಟ್ ಹಾಜರಿ ಕಂಪಲ್ಸರಿ ಕೊಡ್ಲೇಬೇಕು. ಈಗ ನಾ ಹೈಚಲ್ಲ ಫೋಟೋ ಅದು ಹಾಕಿ ಇನ್ನ ಗೊತ್ತ ನಾ ಇನ್ನ ಪಂಚಾಯತಿ ಹೋಗಿಲ್ಲಲ್ಲ ನಾ ಪಂಚಾಯತಿ ಹೋಗಿಲ್ಲಾರ ನಾ ಈಗ ಅದನ್ನ ಸಾಲ್ವ್ ಮಾಡ್ಕೊಂಡ್ ಹೋಗ್ಬೇಕಲ್ವ್ರ. ಈ KYC ಮಾಡಂದ ನಂಗೆ ಈ KYC ಮಾಡ್ಕೊಂಡ ಎಷ್ಟ್ ಮಂದಿ ಆಗಿಲ್ಲ ಎಷ್ಟ್ ಮಂದಿ ಆಗಿಲ್ಲ 9 ಗಂಟೆಗೆ ಬಂದ್ರಿ ಹಿಂಗ್ ಇನ್ಫಾರ್ಮ್ ಮಾಡ್ಬೇಕಲ್ವ್ರ. ಈಗ ನಾ ಫೋಟೋ ಹೊಡ್ಕೋಬೇಕ್ರಿ ಇವ್ರು ಈ KYC ಶಿವಾನಂದ್ ಕಳ್ಸಣ್ಣ ಅವ್ರ ಬಾಯ್ಲ ಒಂದು 5 ನಿಮಿಷ ಅವ್ರನ್ನ ಬಿಟ್ಟು ಅವ್ರು ಮಾಡ್ತಾರ. ಈಗ ಶಿವಾನಂದ್ ಕಳ್ಸಣ್ಣ ಅವ್ರು ಅವ್ರು ಬ್ಯಾಡ್ ತಗೋರಿ ನೀವು ಪಂಚಾಯತಿ ನಡ್ರಿ ನೀವು ಸುಮ್ಮನೆ ಒಂದೊಂದು ಕುರ್ಚಿ ತೊಗೊಂಡು ಮನೆಗೆ ಹೋಗ್ಬಿಡಂತ್ರಿ. 800 ಕುರ್ಚಿ ಓದ್ಬಿಡ್ರಿ ಆ ರೊಕ್ಕ ಕೊಟ್ಟು ಬಿಡ್ಸ್ಕೊಂಡು ಹೋಗಾರ ಅವ್ರು. ಬರ್ರಿ ಆಟ ಹೊರಗ ಅಲ್ರಿ ಸರ ಭಾಳದಾಗ್ರಿ ಉದ್ಯೋಗ ಖಾತ್ರಿ ಯೋಜನೆ ಹಚ್ಚಾರ ನಿನ್ನೆ 6 ಗಂಟೆಗೆ ಎಲ್ಲ ಮೆಜಾರಿಟಿ ಮಾಡ್ರಿ. ನೀವು ಮಾಹಿತಿ ಐತ್ರೋ ಇಲ್ಲೋ ನಿಮ್ಗೆ ಗೊತ್ತಿಲ್ಲ. ಅಧಿಕಾರ ನಿಮ್ಗ ಸರ ಅದಲ್ರಿ ಸರ ನಿಮ್ಮ ಹುದ್ದೆ ರೀ ಸರ. PDO ಹುದ್ದೆ ಸರ. PDO ಇಲ್ಲ ನಾವು ಜವಾಬ್ದಾರಿ ನೀವು ವಹಿಸ್ಕೋಬೇಕು ಸರ. ನಾವು ನಿಮ್ಮ ವೈಯಕ್ತಿಕ ನಿಮ್ಮ ಕುರ್ಚಿಯಾಗಿ ರೆಸ್ಪೆಕ್ಟ್ ರೀ ಸರ. ನೀವು ಅವ್ರಾರು ಇವ್ರಾರು ಬ್ಯಾಡ ಸರ. ನಾವು ನೀವೆಲ್ಲ ಒಂದೇ ರೀ. ನಮ್ಮ ಊರಾಗ ಬಂದಿರೋ ನೀವು ನಮ್ಮ ಊರಾರು ನೀವು ಬೇರೆ ಊರಾಗ ಅವ ಅಂತೇಳಿ ಯಾರು ಮಾತಾಡ್ದಂಗೆ ಕೇಳೋದು ಯಾಕೆ ನ್ಯಾಯಯುತವಾಗಿ ಕೇಳಾಕತ್ತಾರ ಎಲ್ಲರೂ. ಬನ್ನಿ ಬರೋಣ.